Yes, this is our. Hey, gapro. Huh. Yes, this is our last paper of our first year and second sem. So we are. ಮಾನನೀಯ ದರ್ಶಕರಿಗೆ ಶುಭ ಮುಂಜಾನೆಯ ಶುಭಾಶಯಗಳು. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯಶರಾಜ್. ಇವತ್ತು ನಾನು ನನ್ನ ದ್ವಿತೀಯ ಸೆಮಿಸ್ಟರ್ದ ಕೊನೆಯ ಎಕ್ಸಾಮನ್ನು ಬರೆಯುತ್ತಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಒಂದು ಬ್ಯಾಕ್ ಇರಲಾರ್ದೆ ಯಾವುದೇ ವಿಷಯದಲ್ಲಿ ಸಂಪೂರ್ಣ ಬಹುಮತ ಮಾರ್ಕ್ಸದಿಂದ ನಾನು ವಿಜಯವಾಗಲಿ. ಧನ್ಯವಾದ. ನಾವು ವಿಜಯವಾಗಲಿ ಅನ್ಬೇಕಿತ್ತು, ನಡೆಯುತ್ತೆ ಏನು ನಮ್ಮ ಅಂಚನೆ. ಅಂಡ್ ಈಸ್ ಪೃಥ್ವಿ. ಸೊ ಪೃಥ್ವಿ ಏನು ಅನ್ಬೇಕಾಗ್ತದಿಲ್ಲ, ಹಿಂದಿ ನಿಂಗೆ ಇಂಗ್ಲೀಷ್ ಯಾವ್ದು ನಿಂಗೆ ಹೇಳೋದು ಆ ಲ್ಯಾಂಗ್ವೇಜ್ ಹೇಳಿ ನಡೀತದೆ ಅಣ್ಣ. ಏನಿಲ್ಲ, ನಥಿಂಗ್ ಫೋನ್ ತೊಗೊಂಡು ವಿಡಿಯೋ ಮಾಡಕ್ ತೊಗೊಂಡಿದ್ದು, ಈ ವಿಡಿಯೋ ಹಾ ರೈಟ್ ಅದು ಏನ ಅಂತ. ಎಲ್ಲ ಎಕ್ಸಾಮ್ ಚಲೋ ಬರೀತೇವೆ, ಈಗ ಎಕ್ಸಾಮ್ ಬರ್ದು ಬರ್ತೇವೆ. ಸೊ ಅಷ್ಟೇ. ಹಾ ಶಶಾಂಕ ಹೆಂಗ ಅನ್ಸತ್ತ ಲಾಸ್ಟ್ ಪೇಪರ್? ಹೆಂಗ ಅನ್ಸತ್ತ ಲಾಸ್ಟ್ ಪೇಪರ್ ಬರ್ಲಾಕ್ ಹೊಂಟಿರಿ? ಲಾಸ್ಟ್ ಪೇಪರ್ ಎಲ್ಲ ಬ್ಯಾಕ್ ಆಗಪ್ಪ ಅನ್ಸ್ಲತ್ತವ. ಎಂತಂದ್ರಿ ಪೃಥ್ವಿ ಹೇಳೋಣ, ಲಾಸ್ಟ್ ಆಯ್ತು. ಲಾಸ್ಟ್ ಎಕ್ಸಾಮ್ ಅದ. Yes, we have completed our last paper. So we have some guys from us. So first Sudeep len start ಮಾಡಮೆ. ಸುದೀಪ್, ಹೆಂಗೆ ಅನ್ಸತ್ತು ನಿಂಗೆ ಪೇಪರ್ ಮುಗ್ದದಲ್ಲ? ಜರ ಬಂದ್ ಮಾಡ್ರಣ ಒಂದ್ ಸೆಕೆಂಡ್. नहीं गाली नहीं दे सकता, फैमिली देखती है, फैमिली देखती है. ಬೈಯ ನನಗೆ ये सब ಬಿಡ ಹೆಂಗೆ ಬರ್ದಿದ್ದು ಪೇಪರ್ ಹೇಳಿ. ಪೇಪರ್ ಮಸ್ತ್ ಆಗ್ಯದ್ರಿ. ಬರೆಯೋದು ಎರಡು ಬರ್ದೀನಂದ್ರೆ 10 ಪೇಜ್ ಬರ್ದೀನಿ ರೀ. 70 ಮಾರ್ಕ್ಸಿನ ಬರ್ದೀನಿ ಪೇಪರ್. ಬ್ಯಾಕ್ ಓಕೆ ಫೈನ್. ಪೇಜ್ದಾಗ 70 ಮಾರ್ಕ್ಸಿಂದ ಬರ್ದನ. ಸೊ ನೆಕ್ಸ್ಟ್ ಎಷ್ಟು? ಒಂದು ಸೆಕೆಂಡ್ ಗೈಸ್, ನಂಗೆ ಸ್ಟೇಜ್ ಫಿಯರ್ ಅದ, ಅದಕ್ಕೆ ಕೆಳಗೆ ಬಂದು ಮಾತಾಡ್ತೀನಿ ರೀ ಗೈಸ್. ಸೊ ನಾ ಬರ್ದೆ ಅದು 10 ಕ್ವಶನ್ಸ್ ಕೇಳಿರಿ, ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡವು. ಅದ್ರಾಗ ನಾ 9 ಅಟೆಂಪ್ಟ್ ಮಾಡೀನಿ ರೀ ಗೈಸ್. ಸೊ ಈಗ ಪಾಸ್ ಆತೀನಿ ಫೇಲ್ ಆತೀನಿ ನನಗೂ ಗೊತ್ತಿಲ್ಲ. ಮುಂಜಾನೆ ನಿಮ್ಮ ಆಶೀರ್ವಾದ ತೊಗೊಂಡಿನಿ ರೀ ಗೈಸ್. ನೀವು ಆಶೀರ್ವಾದ ಕೊಟ್ಟಿರ ಅಂದ್ರೆ ನಾ ಪಾಸ್ ಆತೀನಿ, ಇಲ್ಲಾಂದ್ರೆ ಫೇಲ್ ಆತೀನಿ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ಸುಮಿತಾ ಹೆಂಗೆ ಬರ್ದಿದೆ ಪೇಪರ್? ಚಲೋ ಹೋಗಿಲ್ಲ. ಹೆಂಗೆ ಬರ್ದಿ ಮಹೇಶ್ ಪೇಪರ್? ಹಾಂ ಪಾಸ್ ಆರ್. ಕಾಸಿಮ್ ಹಾಂ ಪಾಸ ಪಾಸ್ ಆತ ಆಯ್ತು ಅಷ್ಟೇ, ಡನ್. ನಾನು ಚಲೋ ಬರ್ತೀನಿ, ನಾನು ಚಲೋನೇ ಬರೀತೀನಿ. ಎಸ್ ಶಾಕಿಬ್, ಶಾಕಿಬ್ कैसे लिखे? हाँ अच्छा लिखे. हबीब हैप्पी बर्थडे. कैसे लिखे पेपर? कैसे लिखे बताओ? हाँ ये है. हाँ कैसे लिखा पेपर बताओ? एक स्ट्रैटेजी लगा मैं. 10 मार्क के क्वेश्चन दे. ओके 9 क्वेश्चन अटेम्प्ट करा. हाँ 10 मार्क के 5 भी दिया. हाँ. तो 9 5 45. मेरा सग्गा भाई जैसा मैं भी 9 के 9 क्वेश्चन अटेम्प्ट करके आया. ये शायद कुंभ के मेले में बिछड़ा होगा मेरा भाई. आज इसका बर्थडे भी है, बर्थडे दिन रियूनियन हो गया हम दोनों का. तो आज ಸುಮಿತ್ ಹೆಂಗೆ ಅನ್ಸುತ್ತೆ ನಿನಗೆ ಪೇಪರ್ ಬರ್ದು? ಬೈಯೋದಂದ ಮಾಡಬೇಡ, ಹೇಳಿ ಹೇಳಿ ಹೆಂಗೆ ಬರ್ದಿ ಹೇಳಿ. ಹೆಂಗೆ ಬರ್ದಿ ಪೇಪರ್? ಹೆಂಗೆ ಬರ್ದಿ ಪೇಪರ್? ಹೆಂಗೆ ಬರ್ದಿ ಪೇಪರ್? ಫುಲ್ ಬೆಂಕಿ ಕಡೆ ಬರ್ದಿದ, ಅವ್ರ ಕೈಯಾಗ ಕೊಟ್ಟಿದ್ವಿ. ಹಾಂ ಆದ್ರೆ ಈಗ ಮುಂದೆ ಏನೈತೇನೋ ಅವ್ರ ಕೈಯಾಗ ಬಿಟ್ಟಿಂದು. ಪಾಸ್ ಆತಿಲ್ಲ ಅದೇ ಹೇಳು. ಪಾಸ್ ಆಗಾದ್ರೆ ಚಾನ್ಸ್ ಅದ. ಹಾಂ ಈಗ ಅವ್ರ ತಲೆ ಮೇಲೆ ಅವ್ರಿಗೆ ಹೆಂಗೆ ಹಾಕ್ತಾರೇನೋ ಗೊತ್ತಿಲ್ಲ. ಹಂಗಂತಿ ಮತ್ತೆ ಎಲ್ಲ ಪೇಪರ್ ಹೆಂಗೆ ಬರ್ದಿದ್ದಿ? ಎಲ್ಲ ಪೇಪರ್ ಫುಲ್ ಬೆಂಕಿ ಕಡೆ ಬರ್ದಿದ್ವಿ. ಓಕೆ ಫೈನ್. ಫೈನ್. ಮತ್ತೆ ಸಬ್ಸ್ಕ್ರೈಬ್ ಮಾಡಂತ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ಲ ಮಾಡ್ರಿ. ಎಲ್ಲ ಹಿಂಗೆ ಮಾಡ್ತಾರೆ. ಸೊ ದಿಸ್ ಈಸ್ ಅವರ್ ವಿಡಿಯೋ ಕಾಲೇಜ್. ಇದು ಹಿಂಗೆ ಬ್ರಿಡ್ಜ್ ಅದ, ಆಯ್ತು ಸಾಕಷ್ಟೇ. ಎಸ್ ಭಾಗ್ಯ ಆ್ಯಂಡ್ ಕನಕ ಹೆಂಗೋಯ್ತು ಪೇಪರ್? ಎಸ್ ಅಕ್ಷತಾ ಹೆಂಗೆ ಬರ್ದು ಪೇಪರ್? कैसे लिखे? हिंदी इंग्लिश कन्नड़ा याद भी बरखे? हाँ अच्छा लिखी, अच्छा गया. तो मैं सोची थी कि मेरा जोर से बोल बे, इधर आवाज वो इधर कनेक्ट होना. मतलब वो अच्छा नहीं जाएगा, लेकिन अच्छा गया. इट्स गुड. ಬರ್ದ ಅಂತ ಗೊತ್ತಿಲ್ಲ. ಬರ್ದ ಪಾಸ್, ನಾನು ಪಾಸ್. ಕಾರ್ತಿಕ್ ಹೆಂಗಾಗೈತೆ ಪೇಪರ್? ಪೇಪರ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಬೈ, ಹಂಗೆ ಬಂದ ನೋಡಿ. ಪೇಪರ್ ಹೆಂಗೆ ಬಂದದ? ನೀ ಹೆಂಗೆ ಬರ್ದಿದ್ದಿ? ನಾ ಬರ್ತೀನಿ, ಸುಮ್ ಗೋಳುಗಳು ಬರ್ತೀನಿ ಎಲ್ಲ ಅಷ್ಟೇ. ಪಾಸ್ ಆತಲ್ಲ, ಪಾಸ್ ಆಗೋದು ಸಾಕಷ್ಟೇ. ಹೆಂಗೆ ಬರ್ದ ಪೇಪರ್? ಹೋಯ್ಕೋತಾ ಹೋಗ್ಯದ. सबका पढ़ाई लिखाई जो है स्टूडेंट्स सब खाली छोड़ी बटाता है. ಅಣ್ಣ ತೋರಿಸೋಣ. ಸಿದ್ದಿ ಹೆಂಗೆ ಬರ್ದು ಪೇಪರ್? ಪೂರಾ ಮಸ್ತ್. ಹಾಂ ಬಂದ ಬಾಯ್, ಒಂದು ದಿವಸ ಬಂದವು. ಸುನಿಲ್ ಸೆಕೆಂಡ್ ಹೆಂಗ್ ಬರ್ದಿ ಪೇಪರ್? ಹೆಂಗ್ ಬರ್ದಿ? ಅಪ್ಪೋ ಹೇಳ್ಬೋಣ ಪ್ಲೀಸ್. ಶ್ರೀಧರ್ ಹಾಂ ಹೆಂಗ್ ಬರ್ದಿ?
ಹೋಯ್ತು ಭಾರಿ ಪೇಪರ್ ನೆಕ್ಸ್ಟ್ ಟೈಮ್ ಪೇಪರ್ ಬಾರಿ ಅದ್ಸಲ ಇನ್ನೊಂದ್ಸಲ ಬರೀಬೇಕೇನಿ ವಯಸ್ ಶ್ರೀಧರ್ 300 ಆಗ್ತದ ಎಕ್ಸ್ಪೆಕ್ಟೆಡ್ ಅದ ಅಷ್ಟು ಎಷ್ಟು ಹಣ ಆಯ್ತು 50 ಮಾರ್ಕ್ಸ್ ಹೋಗಿದ್ದು 60 ಮಾರ್ಕ್ಸ್ ಬರೋದು ನೋಡಿ. ಇದು ಅಣ್ಣ ಅಸಲಿ ಇವೇನು ಎಕ್ಸ್ಟ್ರಾ ಎಂಟರ್ಟೈನ್ ಸಲಕೇನು ಉಜ್ವಲ್ ಉದಯ್ ಪೇಪರ್ ಹೆಂಗೋಯ್ತು ಹಾಂ ಅಣ್ಣ ನಿಂದಣ್ಣ ನಮ್ದು ಅಣ್ಣ ಬರ್ದಿನಪ್ಪ ಹಾಂ ನೋಡ್ಬೇಕು ರಿಸಲ್ಟ್ ನೋಡ್ಬೇಕು ರಿಸಲ್ಟ್ ಮೇಲೆ ಡಿಪೆಂಡ್ ಇನ್ನ ದೇವ್ರ ಮೇಲೆ ಡಿಪೆಂಡ್ ಅದ ಹಾಂ ಪೃಥ್ವಿ ಹೆಂಗ್ ಬರ್ದಿ ಪೇಪರ್ ಪೇಪರ್ ನೋಡು ಬೆಂಕಿ ಬರ್ದೆ ಹ್ಮ್ ಅರ್ಧ ಗಂಟೆದಾಗೆ 5 ಕ್ವಶನ್ ಮುಗಿಸಿದ ಓಕೆ ಎ ಬಿ ಎರಡು ಮುಗಿಸಿದ ಬಿಡದಾಗಿ ಅಸ್ಲಿಕ್ಕೆ ಒಂದ್ ಮಂಕೊಂಡ್ರೆ ಅಷ್ಟ ಹಾಂ ನಿನ್ನ ಕ್ಲಾಸ್ ಆಗಿದ್ದಲ್ಲ ಹೆಂಗ ಬಿಡಲ್ಲ ಸರ್ ಅದಕ್ಕೆ ಎನರ್ಜಿ ನ್ಯಾಪ್ ಹ್ಮ್ ಬಿಡದಾಗಿನ ಜರ ಎನರ್ಜಿ ನ್ಯಾಪ್ ತೊಗೊಂಡಲ್ಲಿ ಹಾಂ ಎನರ್ಜಿ ಸಿಕ್ತು ಹಾಂ ಮತ್ತೊಂದೆರಡು ಕ್ವಶನ್ ನೇಮ್ ಬಂದ ಅವಾರ್ಡ್ ಬರ್ದ ಓಕೆ ಫೈನ್ ಅವಾರ್ಡ್ ಬರ್ದ ಬಿಡಕ್ ಮುಗಿಸೋಣ 5 ಕ್ವಶನ್ ಬರ್ದೆ ಅಂದ್ರೆ 5 ಅಂದ್ರೆ 10 ಕ್ವಶನ್ ಬರ್ದೆ ಟೋಟಲ್ 10 ಕ್ವಶನ್ ಬರ್ದೆ ಟೋಟಲ್ ಟೆನ್ಷನ್ ತಗೋಬೇಡ್ರಿ ಅಂದ್ರೆ ಪಾಸ್ ಎಲ್ಲರೂ 3 ಮಂದಿ ಪಾಸ್ ಪಾಸ್ 20 ನಿಮಿಷ ಹೋದೇನ್ರಿ ಗೈಸ್ ಬರೀ 20 ನಿಮಿಷ ಏನಂದ್ರೆ ಸೌಂಡ್ ಹಾರ್ ನೋಡಿ ಬೇಡ ಏ ನೋ ಕಾಲೇಜ್ ಬಗ್ಗೆ ಇದು ಕ್ಲಿಪ್ ಕಟ್ ಮಾಡಿ ಕಥೆಯೊಂದ ಹೇಳಿದೆ ಇನ್ನ 4 ವರ್ಷದ ಅದಕ್ಕೆ ಹಾಂ 20 ನಿಮಿಷ ಹೋದೇನ್ರಿ 20 ನಿಮಿಷ ಓದಿದೆ. 10 ಕ್ವಶನ್ question ಬರ್ದೆ ಬರ್ದೆ. ಅಂದ್ರೆ 2 ನಿಮಿಷ ಹೋದ್ರೆ 10 ಮಾರ್ಕ್ಸ್ ಬಂದಂಗ ಅವನಿಗೆ ए अफनान कैसा लिखा एग्जाम एग्जाम लिखा है, कुछ क्वेश्चन थे जो मेरे को समझ में नहीं आए। अब आंसर इन्विजिलेटर को समझ में ಬೈ नहीं ನಾನು ಮುಂದೆ ಕೂತಿದ್ದೀನಿ ಆನ್ಸರ್ ತೋರಿಸಿಲ್ಲ ನಂಗೆ रील का रिप्लाई दे रहा है देखो कैसे अभी भाई मेरा आईएएस बेटा था ये ना मेरे को नहीं दिखाया आए मच कैबिनेट गद्दार गद्दार निकला भाई एक भी एग्जाम नहीं दिखे 4 एग्जाम इसके वी हैव कंप्लीटेड आवर लास्ट पेपर तो हमारा फर्स्ट ईयर जो है कंप्लीट हो चुका है इंजीनियरिंग का। लिखा हूँ आज का पेपर वैसे ही अच्छा लाइक बेटर देन ऑल पेपर्स दैट्स इट बी विथ मी गाइस लाइक ऐसे बने रहो मेरे साथ ಹಿಂಗೆ ಇರಿ ನನ್ನ ಜೊತೆ ಹಿಂಗೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಒಂದು ವರ್ಷ ಮುಗಿತು ಏನು ಓದಿದೆ ಅಂತ ಗೊತ್ತಿಲ್ಲ ಏನು ಓದ್ಸ್ಯಾರ ಅಂತ ಗೊತ್ತಿಲ್ಲ ಜಸ್ಟ್ ವಿ ಹ್ಯಾವ್ ಪಾಸ್ಟ್ ಜಸ್ಟ್ ಗೈಸ್ ಬ್ಲಾಗ್ ಇಲ್ಲ